ಬೆಂಗಳೂರಿನಲ್ಲಿ ನಕಲಿ ಔಷಧ ದಂಧೆ ಕೇಸ್ ಕಿಂಗ್ ಪಿನ್ ಅರೆಸ್ಟ್, ಕಸ್ಟಮ್ಸ್ ಬಲೆಗೆ ಬಿದ್ದ ಪ್ರಮುಖ ಆರೋಪಿ ಪ್ರಶಾಂತ್. ಅಜರ್ಬೈಜಾನ್ನಲ್ಲಿ ನಕಲಿ ಔಷಧ ತರುವಾಗಲೇ ಲಾಕ್. ದರ್ಶನ್ಗಾಗಿ ದೈವದ ಮೊರೆ ಹೋದ ವಿಜಯಲಕ್ಷ್ಮಿ, ಮಾಫಿ ಸಾಕ್ಷಿ ಸಂಕಷ್ಟ ಬೆನ್ನಲ್ಲೇ ಮಂದಾರಬೈಲು ರಕ್ತೇಶ್ವರಿಗೆ ವಿಶೇಷ ಪೂಜೆ ಹರಕೆ, ದೈವ ಸನ್ನಿಧಿಯಲ್ಲಿ ಸೇವೆ ಮಾಡಿಸಿದ ದರ್ಶನ್ ಪತ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸಾಕ್ಷಿಗೆ ಬೆದರಿಕೆ ಪ್ರಕರಣದ ತನಿಖೆ ಚುರುಕು, ಕಾಮಾಕ್ಷಿಪಾಳ್ಯ ಪೊಲೀಸರ ಕೈ ಸೇರಿದ ಎಫ್ಎಸ್ಎಲ್ ವರದಿ. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಜೊತೆ ಆರೋಪಿ ಪುನೀತ್ ಸಂಪರ್ಕ ದೃಢ. ಇನ್ನೂ ಸಿಕ್ಕಿಲ್ಲ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಹಾಕಿದವರು, ನೋಟಿಸ್ ಕೊಟ್ಟರೂ ಪಡೆಯದೆ ಗೌರವ್ ಕಿರಣ್ ಎಸ್ಕೇಪ್, ಕಾಮಾಕ್ಷಿಪಾಳ್ಯ ಪೊಲೀಸರಿಂದ ಮುಂದುವರೆದ ಶೋಧ. ಟಾಕ್ಸಿಕ್ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಅವಘಡ, ಸೌಂಡ್ ಬಾಕ್ಸ್ ಸ್ಟ್ಯಾಂಡ್ ಮೇಲೆ ವಿದ್ಯಾರ್ಥಿಗಳು ಹತ್ತಿ ನಿಂತಿದ್ದಾಗ ಏಕಾಏಕಿ ಕುಸಿತ, ಹಲವು ವಿದ್ಯಾರ್ಥಿಗಳಿಗೆ ಗಾಯ, ಇಬ್ಬರು ಗಂಭೀರ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಳ್ಳಾರಿ ಪಾದಯಾತ್ರೆಗೆ ಸಜ್ಜು, ಹೈಕಮಾಂಡ್ ಜೊತೆ ಚರ್ಚೆಗೆ ಮುಂದಾದ ವಿಜಯೇಂದ್ರ. ವರಿಷ್ಠರ ಭೇಟಿಗೆ ದೆಹಲಿ ತಲುಪಿದ ಬಿಜೆಪಿ ರಾಜ್ಯಾಧ್ಯಕ್ಷ. ನಾವು ಕೈ ಮುಗಿಯೋದು ಸಂಸ್ಕೃತಿಯ ಬೃಂದಾವನಕ್ಕೆ, ಅವರದ್ದು ಸೂಟ್ಕೇಸ್ ಬೃಂದಾವನ, ಭೂಮಿಯನ್ನೆಲ್ಲ ಲಪಟಾಯಿಸಿ ಬೃಂದಾವನ ಕಟ್ಟಿಲ್ಲ. ಡಿಕೆ ಸುರೇಶ್, ಎಚ್ಸಿ ಬಾಲಕೃಷ್ಣಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿರುಗೇಟು. ರದ್ದು ಮಾಡಿರೋ 1100 ಸೈಟ್ ಯಾವುದು ಅಂತ ತಿಳಿಸಿಲ್ಲ, ವಿಳಂಬ ಮಾಡ್ತಿರೋದು ನಟೇಶ್ ದಿನೇಶ್ರನ್ನ ರಕ್ಷಿಸೋದಕ್ಕ. ಸರ್ಕಾರ ಎಲ್ಲ ಸೈಟ್ಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಮುಡಾ ಹಗರಣದಲ್ಲಿ ಸೈಟ್ ರದ್ದು ಬಗ್ಗೆ ಶಾಸಕ ಶ್ರೀವತ್ಸ ಪ್ರತಿಕ್ರಿಯೆ. ಮುಡಾ ಸೈಟ್ ನಂಬಿದ್ದವರಿಗೆ ಸಚಿವರಿಂದ ಬಿಗ್ ಶಾಕ್, ಸೈಟ್ಗಳ ರದ್ದತಿಯಿಂದಾಗಿ ರಿಯಲ್ ಎಸ್ಟೇಟ್ ಕುಸಿತ, ಉದ್ಯಮಿಗಳ ಪರದಾಟ. 27 ಜಿಲ್ಲೆಗಳ 178 ತಾಲೂಕುಗಳಲ್ಲಿ ಮಳೆಯ ಕೊರತೆ, ಬರ ನಿವಾರಣೆಗೆ ಮೋಡ ಬಿತ್ತನೆಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್. 28.52 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸರ್ಕಾರದ ಆದೇಶ. ವೃಷಭಲಿಂಗೇಶ್ವರ ಸ್ವಾಮೀಜಿಯ ಮತ್ತೊಂದು ಆಡಿಯೋ ವೈರಲ್. ಇದರಲ್ಲಿ ರಸಿಕತನ ಇಲ್ಲ, ಅಶ್ಲೀಲ ಶಬ್ದಗಳದ್ದೇ ಅಬ್ಬರ. ಬಾಂಬೆ ಗೌಟಿಗೆ ಮಾಟ ಮಂತ್ರ ಮಾಡಿಸೋ ಬಗ್ಗೆಯೂ ಚರ್ಚೆ. ನಡು ರೋಡಲ್ಲಿ ಜನರೆದುರೇ ಅಟ್ಯಾಕ್, ಮೆಡಿಕಲ್ ಶಾಪ್ ನಡೆಸ್ತಾ ಇದ್ದ ಸುಹೇಲ್ ಮರ್ಡರ್. ಮಡಿವಾಳ ಪೊಲೀಸರಿಂದ ಕೊಲೆ ಕೇಸ್ನ ತನಿಖೆ. ಪಿಜಿಯೊಳಗೆ ರೂಮ್ಮೇಟ್ಸ್, ರಸ್ತೆಯಲ್ಲಿ ದುಶ್ಮನ್, ನಡು ರಸ್ತೆಯಲ್ಲೇ ಹೊಡೆದಾಡಿಕೊಂಡ ಯುವತಿಯರು, ಗಲಾಟೆ ಬಿಡಿಸಿ ಠಾಣೆಗೆ ಕರ್ಕೊಂಡು ಹೋದ ಪೊಲೀಸರು. ಒಂದು ವಾರದಲ್ಲಿ ದಿಢೀರ್ ಏರಿಕೆ ಕಂಡ ಈರುಳ್ಳಿ ದರ, ಕೆಜಿಗೆ 10 ರಿಂದ 20 ರೂಪಾಯಿ ಇದ್ದ ರೇಟ್ ಈಗ 60 ರೂಪಾಯಿಗೆ ಹೆಚ್ಚಳ. ಮತ್ತೊಂದೆಡೆ ಶುಂಠಿ ಹಾಗೂ ಬೆಳ್ಳುಳ್ಳಿ ದರವೂ ಏರಿಕೆ. ರಾಜ್ಯದಲ್ಲಿ ಈ ಬಾರಿ ತೀವ್ರ ಮಳೆಯ ಕೊರತೆ, ಕೊಡಗಿನಲ್ಲಿರುವ ಮಳೆ ದೇವರು ಈಶ್ವರ ಇಗ್ಗುತ್ತಪ್ಪನ ಮೊರೆ ಹೋದ ಸರ್ಕಾರ. ಉಸ್ತುವಾರಿ ಸಚಿವ ನರೇಂದ್ರ ಸ್ವಾಮಿ ನೇತೃತ್ವದಲ್ಲಿ ವಿಶೇಷ ಪೂಜೆ. ಧಾರವಾಡ ಜಿಲ್ಲೆಯ 14 ಹಳ್ಳಿಗಳಿಗೆ ಜಲ ಸಂಕಟ, ವರ್ಷಾನುಗಟ್ಟಲೆ ಶುದ್ಧೀಕರಣವಾಗದ ನೀರನ್ನೇ ಕುಡಿತಾ ಇರುವ ಗ್ರಾಮಸ್ಥರು, ಜನಪ್ರತಿನಿಧಿಗಳ ವಿರುದ್ಧ ಭುಗಿಲೆದ್ದ ಆಕ್ರೋಶ. ಟಿವಿಕೆ ವಿರುದ್ಧ ಸೋತ ಡಿಎಂಕೆ ಕಮ್ಬ್ಯಾಕ್ಗೆ ರೆಡಿ, ಜೆನ್ಜಿ ಜನ್ ಆಲ್ಫಾ ಸೆಳೆಯೋಕೆ ಪ್ಲಾನ್, ಪಕ್ಷದ ಹುದ್ದೆಗಳಿಗೆ ಯುವಕರಿಗೆ ಮಹಿಳೆಯರಿಗೆ ಆದ್ಯತೆ. ಉತ್ತರಾಖಂಡ್ನಲ್ಲಿ ವರುಣಾರ್ಭಟ, ಉಕ್ಕಿ ಹರಿತಾ ಇರೋ ಟನ್ಸ್ ನದಿಯಿಂದ 101 ಸಂಕಟ, ಟ್ರಕ್ ಕೊಚ್ಚಿ ಹೋದ ದೃಶ್ಯವಂತೂ ಭಯಾನಕ. ಬೇಲೂರು ಭಾಗದಲ್ಲಿ ಮತ್ತೆ ಆನೆಗಳ ಹಿಂಡು ಪ್ರತ್ಯಕ್ಷ, ಚಿಕ್ಕಬಿಕ್ಕೋಡು ಗ್ರಾಮದ ಜಮೀನಿನ ಕೆರೆಯಲ್ಲಿ ಕಾಡಾನೆಗಳ ಈಜಾಟ, 20ಕ್ಕೂ ಹೆಚ್ಚು ಆನೆಗಳಿಂದಾಗಿ ಆತಂಕದಲ್ಲಿ ಜನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.